ಸರ್ ನಮ್ಮ ಹತ್ರ ಇವತ್ತು ಒಂದು 2012 ಮಾಡೆಲ್ ಸಿಂಗಲ್ ಓನರ್ i10 ಬಂದಿದೆ ಸರ್. ಎರಾ ವೇರಿಯಂಟ್ ಇದು. ಸಿಂಗಲ್ ಓನರ್ ಗಾಡಿ ಅರೌಂಡ್ 59,000 ಕಿಲೋಮೀಟರ್ಸ್ ಓಡಿದೆ. ವಿತ್ ಶೋರೂಮ್ ಹಿಸ್ಟ್ರಿ ಅವೈಲೇಬಲ್ ಇದೆ ಸರ್. ಈ ಗಾಡಿಯಲ್ಲಿ ನಿಮಗೆ ಫ್ರಂಟು ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗು, AC, ಸೆಂಟ್ರಲ್ ಲಾಕಿಂಗ್ ಮ್ಯೂಸಿಕ್ ಸಿಸ್ಟಮ್ ಅವೈಲೇಬಲ್ ಇದೆ. ಸಿಂಗಲ್ ಓನರ್ ಗಾಡಿ ಸೀಟ್ ಕವರೆಲ್ಲ ಇನ್ಸ್ಟಾಲ್ ಆಗಿದೆ. ಈ ಗಾಡಿ ಬಂದ್ಬಿಟ್ಟು 58,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರು ವಿತ್ ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ. ಈ ಗಾಡಿಗೆ ನಾವು 2,95,000 ಕೋಟ್ ಮಾಡ್ತಾ ಇದ್ದೀವಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ 95% ಲೋನ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀವಿ. 2012 ಮಾಡಲು ಸಿಂಗಲ್ ಓನರ್ ಗಾಡಿ i10 ಎರಾ ವೇರಿಯಂಟು 2,95,000 ಫೈನಲ್ ಆಗುತ್ತೆ ಸರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ಶವರ್ಲೆ ಕ್ರೂಸ್ ಬಂದಿದೆ. ಡೀಸೆಲ್ ಟಾಪ್ ಎಂಡ್ ಗಾಡಿ ಇದು. 2010 ಮಾಡಲು LTZ ಅಂತ ವೇರಿಯಂಟು. ಈ ಗಾಡಿಯಲ್ಲಿ ನಿಮಗೆ ವಿತ್ ಸನ್ರೂಫ್ ಬರುತ್ತೆ ಗಾಡಿ ಇದು. LTZ ವೇರಿಯಂಟು ಅರೌಂಡ್ 1,10,000 ಕಿಲೋಮೀಟರ್ಸ್ ಓಡಿದೆ. 2010 ಮಾಡಲು 2 ಲೀಟರ್ ಇಂಜಿನ್ ಇದು. ಡೀಸೆಲ್ ರಾಕೆಟ್ ಅಂತಾರೆ, ಪರ್ಫಾರ್ಮೆನ್ಸ್ ಕಾರು. 2010 ಮಾಡಲು ಇದು ಆ್ಯಕ್ಚುಲಿ 4th ಓನರ್ ಆಗಿದೆ. ವಿತಿನ್ ಫ್ಯಾಮಿಲಿ ಟ್ರಾನ್ಸ್ಫರ್ ಆಗಿದೆ, ಬಟ್ ವೆರಿ ವೆಲ್ ಮೇಂಟೈನ್ಡ್ ಗಾಡಿ ಇದೆ. 2010 ಮಾಡಲ್ ಗಾಡಿ ಅರೌಂಡ್ 1,10,000 ಕಿಲೋಮೀಟರ್ಸ್ ಓಡಿದೆ. LTZ ವಿತ್ ಸನ್ರೂಫ್. ಈ ಗಾಡಿಗೆ ನಾವು 2,99,000 ಕೋಟ್ ಮಾಡ್ತಾ ಇದ್ದೀವಿ. 2,95,000 ಬಂದರೆ ಗಾಡಿ ಕೊಡ್ತೀವಿ ಸರ್. 2,95,000ಗೆ ವಿತ್ ಸನ್ರೂಫ್ ಇರೋ ಗಾಡಿ, ಡೀಸೆಲ್ ಗಾಡಿ ಸಿಗ್ತಿದೆ. ಇದು ಪರ್ಫಾರ್ಮೆನ್ಸ್ ಗಾಡಿ ಒಳ್ಳೆ ಕಂಡೀಷನಲ್ಲಿದೆ. ಬಂದು ಒಂದ್ಸಲಿ ಗಾಡಿ ಚೆಕ್ ಮಾಡ್ಬೋದು ಸರ್. ಸರ್ ನೆಕ್ಸ್ಟ್ ನಮ್ಮ ಹತ್ರ ಒಂದು ಮಾರುತಿ ಸುಜುಕಿ ಎರ್ಟಿಗಾ ಇದೆ ಸರ್. ಇದು ಸಿಂಗಲ್ ಓನರ್ ಗಾಡಿ. 2015 ಮಾಡಲು ಪೆಟ್ರೋಲ್ ವೇರಿಯಂಟು. VXI ವಿತ್ ABS ಗಾಡಿ ಇದು. ನಿಮ್ಗೆ ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ. ಅರೌಂಡ್ 98,000 ಕಿಲೋಮೀಟರ್ಸ್ ಓಡಿದೆ. ಈ ಗಾಡಿಯಲ್ಲಿ ನಿಮಗೆ ಏರ್ ಬ್ಯಾಗ್ ಬರುತ್ತೆ. ಏರ್ ಬ್ಯಾಗ್ ಬರಲ್ಲ, ABS ಮಾತ್ರ ಬರುತ್ತೆ. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ರಿಯರ್ ವೆಂಟ್ ACs ಬರುತ್ತೆ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ. 98,000 ಕಿಲೋಮೀಟರ್ಸ್ ಓಡಿದೆ. ಸಿಂಗಲ್ ಓನರ್ ಗಾಡಿ. 2015 ಮಾಡಲು ಸಿಂಗಲ್ ಓನರು. ಈ ಗಾಡಿಗೆ ನಾವು 5,95,000 ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀವಿ. ವಿತ್ ಸರ್ವಿಸ್ ಹಿಸ್ಟ್ರಿ ಇದೆ. 1 ವರ್ಷ ಇಂಜಿನ್ ಮತ್ತು ಗೇರ್ ಬಾಕ್ಸ್ ವ್ಯಾರಂಟಿ ಬರುತ್ತೆ ಸರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಈ ಗಾಡಿ ನಿಮಗೆ ಆಲ್ಮೋಸ್ಟ್ 5 ರಿಂದ 5.5 ಲಕ್ಷವರೆಗೂ ಲೋನ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಕೊಡ್ತೀವಿ. 2015 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಎರ್ಟಿಗಾ VXI ವಿತ್ ABS 5,95,000 ಆಗುತ್ತೆ ಸರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ಹೈಲಿ ಡಿಮ್ಯಾಂಡೆಡ್ 2016 ಮಾಡಲ್ 16 ಡಿಸೆಂಬರ್ ಮಾಡಲ್ ಸಿಂಗಲ್ ಓನರ್ ವಿಟಾರಾ ಬ್ರೆಝಾ ಅವೈಲೇಬಲ್ ಇದೆ ಸರ್ ಇವತ್ತು ಸ್ಟಾಕಲ್ಲಿ. VDI ಆಪ್ಷನಲ್ ಗಾಡಿ ಇದು. ವಿತ್ ಡ್ಯುವೆಲ್ ಟೋನ್ ಬರುತ್ತೆ, ಬ್ಲೂ ಮತ್ತು ವೈಟ್ ಡ್ಯುವೆಲ್ ಟೋನ್ಸ್ ಬರುತ್ತೆ. ಇದೆಲ್ಲ ಕಂಪ್ನಿಯಿಂದನೇ ಬಂದಿರೋ ಗಾಡಿ. VDI ಆಪ್ಷನಲ್ ಗಾಡಿ. ಇದರಲ್ಲಿ ನಿಮಗೆ ಡ್ಯುವೆಲ್ ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಬರುತ್ತೆ. ವಿತ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಅರೌಂಡ್ 98,000 ಕಿಲೋಮೀಟರ್ಸ್ ಓಡಿದೆ. ಸಿಂಗಲ್ ಓನರ್ ಗಾಡಿ. ಡೀಸೆಲ್, VDI ಆಪ್ಷನಲ್ಲು. ಮ್ಯಾಗ್ವಿಲ್, ಡೈಮಂಡ್ ಕಟ್ ಮ್ಯಾಗ್ವಿಲ್ಸ್ ಪ್ರತಿಯೊಂದು ಆಪ್ಷನ್ಸ್ ಬರುತ್ತೆ ಈ ಗಾಡಿಯಲ್ಲಿ. ನಾವು ಈ ಗಾಡಿಗೆ ನಾವು ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು ಬಂದ್ಬಿಟ್ಟು 6,95,000 ಕೊಟ್ಟು ಮಾಡ್ತಾ ಇದ್ದೀವಿ. ವಿಚ್ ಸ್ಲೈಟ್ಲಿ ನೆಗೋಷಿಯಬಲ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ದರೆ 6.5 lakhsವರೆಗೂ ಲೋನ್ ಆಗುತ್ತೆ. 1 ವರ್ಷ ಇಂಜಿನ್ ಮತ್ತು ಗೇರ್ ಬಾಕ್ಸ್ ವ್ಯಾರಂಟಿ ಬರುತ್ತೆ. ನಮ್ಮ ಹತ್ರ ಯಾವುದೇ ರೀತಿ ಡೆಲ್ಲಿ ವೆಹಿಕಲ್ಸ್ ಇಲ್ಲಾಂದರೆ ಔಟ್ಸೈಡ್ ರಿಜಿಸ್ಟ್ರೇಷನ್ ವೆಹಿಕಲ್ ಯಾವುದು ನಾವು ಸೇಲ್ ಮಾಡಲ್ಲ. ಓನ್ಲಿ ಪ್ಯೂರ್ ಕರ್ನಾಟಕ ವೆಹಿಕಲ್ ಮಾತ್ರ ಇರುತ್ತೆ. ವಿತ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇರುತ್ತೆ ಎಲ್ಲ ಗಾಡಿಗೂ. ವಿತ್ 1 ವರ್ಷ ಇಂಜಿನ್ ಮತ್ತು ಗೇರ್ ಬಾಕ್ಸ್ ವ್ಯಾರಂಟಿ ಬರುತ್ತೆ ಸರ್. 2016 ಡಿಸೆಂಬರ್ ಮಾಡಲ್ ಸಿಂಗಲ್ ಓನರ್ VDI ಆಪ್ಷನಲ್ಲು 6,95,000 ಆಗುತ್ತೆ ಸರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು 2017 ಮಾಡಲು ಸಿಂಗಲ್ ಓನರು i20 ಆಸ್ತಾ ಅವೈಲೇಬಲ್ ಇದೆ ಸರ್. ಪೆಟ್ರೋಲ್ ಗಾಡಿ ಇದು. ಅರೌಂಡ್ 78,000 ಕಿಲೋಮೀಟರ್ಸ್ ಓಡಿದೆ. ಸಿಂಗಲ್ ಓನರ್ ಗಾಡಿ. ನಿಮಗೆ ಡ್ಯುವೆಲ್ ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಲೆದರ್ ಇಂಟೀರಿಯರ್ಸ್ ಬರುತ್ತೆ. ಈ ಗಾಡಿ ಅರೌಂಡ್ 78,000 ಕಿಲೋಮೀಟರ್ಸ್ ಓಡಿದೆ. ವಿತ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ ಸರ್. ನಾನ್ ಆಕ್ಸಿಡೆಂಟಲ್ ಗಾಡಿ. ಈ ಗಾಡಿ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದ್ಬಿಟ್ಟು 5,95,000 ಕೋಟ್ ಮಾಡ್ತಾ ಇದ್ದೀವಿ. ವಿಚ್ ಸ್ಲೈಟ್ಲಿ ನೆಗೋಷಿಯಬಲ್. ಈ ಗಾಡಿಗೆ ಕೂಡ ಆಲ್ಮೋಸ್ಟ್ 95% ಲೋನ್ ಆಗುತ್ತೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಅರೌಂಡ್ 5.5 to 5.75ವರೆಗೂ ಲೋನ್ ಆಗುತ್ತೆ. 2017 ಮಾಡಲ್ಲು ಸಿಂಗಲ್ ಓನರ್ ಪೆಟ್ರೋಲ್ ಟಾಪ್ ಎಂಡ್ ಗಾಡಿ ಆಸ್ತಾ ಇದು. 5,95,000 ಆಗುತ್ತೆ ಸರ್. ನೆಕ್ಸ್ಟ್ ಇನ್ನೊಂದು i20 ಅವೈಲೇಬಲ್ ಇದೆ ಸರ್. 2015 ಮಾಡಲ್ ಸಿಂಗಲ್ ಓನರು ಪೆಟ್ರೋಲ್ ಗಾಡಿ ಇದು. i20 ಎಲೈಟ್ i20 ಸ್ಪೋರ್ಟ್ಸ್ ವೇರಿಯಂಟು. ನಿಮಗೆ ಸಿಂಗಲ್ ಓನರ್ ಗಾಡಿ. ಅರೌಂಡ್ 98,000 ಕಿಲೋಮೀಟರ್ಸ್ ಓಡಿದೆ. ವಿತ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ ಸರ್. ಇದರಲ್ಲಿ ನಿಮಗೆ ಸಿಂಗಲ್ ಏರ್ ಬ್ಯಾಗ್, ABS, ರಿವರ್ಸ್ ಕ್ಯಾಮ್ರಾ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲರು, ರಿಯರ್ ಎಂಟ್ ACs ಎಲ್ಲ ಬರುತ್ತೆ. ವಿತ್ ಶೋರೂಮ್ ಹಿಸ್ಟ್ರಿ ಅರೌಂಡ್ 98,000 ಕಿಲೋಮೀಟರ್ಸ್ ಓಡಿದೆ. 2015 ಮಾಡಲು ಸಿಂಗಲ್ ಓನರ್ ಗಾಡಿ. ಈ ಗಾಡಿಗೆ ನಾವು 4,99,000 ಕೋಟ್ ಮಾಡ್ತಾ ಇದ್ದೀವಿ. 4,95,000 ಬಂದರೆ ಗಾಡಿ ಕೊಡ್ತೀವಿ ಸರ್. 2015 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ i20 ಎಲೈಟ್ i20 ಸರ್. ನಮ್ಮ ಹತ್ರ ಸ್ಟಾಕಲ್ಲಿ 2016 ಮಾಡಲು ಸೆಕೆಂಡ್ ಓನರು ಹೋಂಡಾ ಜಾಝ್ i-VTEC ಅವೈಲೇಬಲ್ ಇದೆ. ಟಾಪ್ ಎಂಡ್ ವೇರಿಯಂಟ್ ಇದು. VX ಅಂತ ವೇರಿಯಂಟು. ಅರೌಂಡ್ 58,000 ಕಿಲೋಮೀಟರ್ಸ್ ಓಡಿದೆ. ಸಿಂಗಲ್ ಓನರ್ ಗಾಡಿ. ನಿಮಗೆ ಈ ಗಾಡಿಯಲ್ಲಿ ಡ್ಯುವೆಲ್ ಏರ್ ಬ್ಯಾಗ್, ABS, ರಿವರ್ಸ್ ಕ್ಯಾಮ್ರಾ ವಿತ್ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲರು, ಪ್ರತಿಯೊಂದು ಆಪ್ಷನ್ ಬರುತ್ತೆ. ಅಲಾಯ್ ವೀಲ್ಸ್ ಎಲ್ಲ ಪ್ರತಿಯೊಂದು ಬರುತ್ತೆ. ರಿಯರ್ ಡಿಫಾಗರು, ವೈಪರ್ಸು ಎಲ್ಲ ಬರುತ್ತೆ ಸರ್. ಸೆಕೆಂಡ್ ಓನರ್ ಗಾಡಿ ಇದು. ಅರೌಂಡ್ 58,000 ಕಿಲೋಮೀಟರ್ಸ್ ಓಡಿದೆ. ವೆಲ್ ಮೇಂಟೈನ್ ಮಿಂಟ್ ಕಂಡೀಷನಲ್ಲಿ ಅವೈಲೇಬಲ್ ಇದೆ ಗಾಡಿ.
ಗಾಡಿ ಇದು. ಈ ಗಾಡಿಗೆ ನಾವು 4,95,000 ಕೋಟ್ ಮಾಡ್ತಾ ಇದ್ದೀವಿ. ಫೈನಲ್ ಆಗಿ 4,85,000 ಫೈನಲ್ ಪ್ರೈಸ್ ಆಗುತ್ತೆ. ಇದು 2016 ಮಾಡಲ್, ಸೆಕೆಂಡ್ ಓನರ್, ಹೋಂಡಾ ಜಾಜ್ VX ಪೆಟ್ರೋಲ್ ಟಾಪ್ ಎಂಡ್ ಗಾಡಿ ಸರ್. 1.2 IV ಟೆಕ್ ಗಾಡಿ ಇದು ಸರ್. ನೆಕ್ಸ್ಟ್ ಸ್ಟಾಕಲ್ಲಿ ನಮ್ಮ ಹತ್ರ ಒಂದು ಪೋಲೋ GT ಇದೆ ಸರ್. ಇದು ಬಂದ್ಬಿಟ್ಟು 2013 ಮಾಡಲು ಪೋಲೋ GT, ಅರೌಂಡ್ 58,000 ಕಿಲೋಮೀಟರ್ಸ್ ಓಡಿದೆ. TSI ಇದು DSG ಗೇರ್ ಬಾಕ್ಸ್ ಬರುತ್ತೆ, 7 ಸ್ಪೀಡ್ DSG ಗೇರ್ ಬಾಕ್ಸ್ ಬರುತ್ತೆ ಸರ್. ಇದರಲ್ಲಿ ಡ್ಯುಯಲ್ ಏರ್ ಬ್ಯಾಗ್, ABS, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲರ್. ಇದು TSI ಟರ್ಬೋ ಚಾರ್ಜ್ಡ್ ಇಂಜಿನ್ ಬರುತ್ತೆ ಸರ್. ಇದು ಅರೌಂಡ್ 58,000 ಕಿಲೋಮೀಟರ್ಸ್ ಓಡಿದೆ. ಥರ್ಡ್ ಓನರ್ ಗಾಡಿ ವಿತ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಅರೌಂಡ್ 56,000 ಕಿಲೋಮೀಟರ್ಸ್ ಓಡಿದೆ ಸರ್. ಈ ಗಾಡಿ ಬಂದ್ಬಿಟ್ಟು ನಾವು 4,95,000 ಕೋಟ್ ಮಾಡ್ತಾ ಇದ್ದೀವಿ. 4,85,000 ಬಂದರೆ ಗಾಡಿ ಕೊಡ್ತೀವಿ. ಈ ಗಾಡಿ ಕೂಡ ಲೋನ್ ಆಗುತ್ತೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಒಂದು 4 ಇಂದ 4,25,000ವರೆಗೂ ಲೋನ್ ಆಗುತ್ತೆ. 2013 ಮಾಡಲ್ ಪೋಲೋ GT ಆಟೋಮೆಟಿಕ್ ಸರ್, DSG ಗೇರ್ ಬಾಕ್ಸ್, 4,95,000 ಆಗುತ್ತೆ ಸರ್. ನಮ್ಮ ಹತ್ರ ಒಂದು ಫೋರ್ಡ್ ಫ್ರೀ ಸ್ಟೈಲ್ ಅವೈಲೇಬಲ್ ಇದೆ ಸರ್. ಟೈಟೇನಿಯಂ ಪ್ಲಸ್ ವೇರಿಯಂಟು, ಸಿಂಗಲ್ ಓನರು, ಫುಲ್ ಟಾಪ್ ಎಂಡ್ ಗಾಡಿ ಇದು. ಈ ಗಾಡಿಯಲ್ಲಿ ನಿಮಗೆ 6 ಏರ್ ಬ್ಯಾಗ್ಸ್ ಬರುತ್ತೆ, ನ್ಯಾವಿಗೇಷನು, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮು ಎಲ್ಲ ಇನ್ಬಿಲ್ಟ್, ಫುಲ್ ಟಾಪ್ ಎಂಡ್ ಗಾಡಿ. 6 ಏರ್ ಬ್ಯಾಗ್ಸು, ನಿಮಗೆ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮು, ರಿವರ್ಸ್ ಕ್ಯಾಮ್ರಾ, ಲೆದರ್ ಇಂಟೀರಿಯರ್ಸು, ಪುಷ್ ಬಟನ್ ಸ್ಟಾರ್ಟು, ಪ್ರತಿಯೊಂದು ಆಪ್ಷನ್ ಬರುತ್ತೆ ಸರ್. 2019 ಮಾಡಲು, ಸಿಂಗಲ್ ಓನರು, ಪೆಟ್ರೋಲ್ ವೇರಿಯಂಟು, ಅರೌಂಡ್ 89,000 ಕಿಲೋಮೀಟರ್ಸ್ ಓಡಿದೆ. ವಿತ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. 1.2 ಟೈಟೇನಿಯಂ ಪ್ಲಸ್ ವೇರಿಯಂಟ್ ಗಾಡಿ ಇದು. ಈ ಗಾಡಿಗೆ ನಾವು 5,45,000 ಕೋಟ್ ಮಾಡ್ತಾ ಇದ್ದೀವಿ. 5,35,000 ಬಂದರೆ ಗಾಡಿ ಕೊಡ್ತೀವಿ ಸರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಈ ಗಾಡಿ 0 ಡೌನ್ ಪೇಮೆಂಟಲ್ಲಿ ಗಾಡಿ ಕೊಡ್ತೀವಿ ಸರ್. ನೆಕ್ಸ್ಟ್ ಇನ್ನೊಂದು ನಮ್ಮ ಹತ್ರ ಫ್ರೀ ಸ್ಟೈಲ್ ಅವೈಲೇಬಲ್ ಇದೆ ಸರ್. 2020 ಮಾಡಲ್ ಗಾಡಿ, ಸಿಂಗಲ್ ಓನರ್, ಪೆಟ್ರೋಲ್ ವೇರಿಯಂಟ್ ಇದು. ಟ್ರೆಂಡ್ ಅಂತ ಮಿಡ್ ವೇರಿಯಂಟ್ ಗಾಡಿ. ಈ ಗಾಡಿಯಲ್ಲಿ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್, ABS, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಮ್ಯೂಸಿಕ್ ಸಿಸ್ಟಮ್ ಅವೈಲೇಬಲ್ ಇದೆ ಸರ್. ಈ ಗಾಡಿ ನಾವು 4,95,000 ಕೋಟ್ ಮಾಡ್ತಾ ಇದ್ದೀವಿ ಸರ್. ಸಿಂಗಲ್ ಓನರ್ ಗಾಡಿ, ಅರೌಂಡ್ 78,000 ಕಿಲೋಮೀಟರ್ಸ್ ಓಡಿದೆ. ಈ ಗಾಡಿ ಕೂಡ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಆಲ್ಮೋಸ್ಟ್ 90-95% ಲೋನ್ ಆಗುತ್ತೆ. 2020 ಮಾಡಲ್, ಸಿಂಗಲ್ ಓನರ್ ಸರ್. 4,95,000 ಆಗುತ್ತೆ ಸರ್. ಫೋರ್ಡ್ ಫ್ರೀ ಸ್ಟೈಲ್ ಪೆಟ್ರೋಲ್ ಗಾಡಿ ಸರ್. ನೆಕ್ಸ್ಟ್ ನಮ್ಮ ಹತ್ರ ಸ್ಟಾಕಲ್ಲಿ 2018 ಮಾಡಲ್ ಟಾಟಾ ನೆಕ್ಸಾನ್ ಡೀಸೆಲ್ ಗಾಡಿ ಇದೆ ಸರ್, XM ವೇರಿಯಂಟು. ಈ ಗಾಡಿಯಲ್ಲಿ ನಿಮಗೆ ಪ್ರೊಜೆಕ್ಟೆಡ್ ಹೆಡ್ ಲ್ಯಾಂಪ್ಸು, ಆಫ್ಟರ್ ಮಾರ್ಕೆಟ್ GTR ಮ್ಯಾಗ್ ವೀಲ್ಸು, ಡ್ಯುಯಲ್ ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್, ಪ್ರತಿಯೊಂದು ಆಪ್ಷನ್ಸ್ ಅವೈಲೇಬಲ್ ಇದೆ. ಅರೌಂಡ್ ನಿಮಗೆ 85,000 ಕಿಲೋಮೀಟರ್ಸ್ ಓಡಿದೆ. ವಿತ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ ಸರ್. ನಿಮಗೆ 6 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಸಿಟಿ ಮೋಡು, ಸ್ಪೋರ್ಟ್ಸ್ ಮೋಡು, ಎಕಾನಮಿ ಮೋಡ್ ಬರುತ್ತೆ. ನಿಮ್ಗೆ ಸಿಟಿಯಲ್ಲಿ ಒಂದು 18, ಹೈವೇಲಿ 22-23 ಮೈಲೇಜ್ ಬರುತ್ತೆ ಸರ್. SUV ಗಾಡಿ ಇದು. 2018 ಮಾಡಲು, ಸೆಕೆಂಡ್ ಓನರು, ಡೀಸೆಲ್ ಗಾಡಿ, ಟಾಟಾ ನೆಕ್ಸಾನ್ ಇದು. ಡೀಸೆಲ್ ಗಾಡಿ, XM ವೇರಿಯಂಟು, ವಿತ್ ಸರ್ವಿಸ್ ಹಿಸ್ಟ್ರಿ, 85,000 ಕಿಲೋಮೀಟರ್ಸ್ ಓಡಿದೆ. ಈ ಗಾಡಿಗೆ ನಾವು 6,95,000 ಫೈನಲ್ ಪ್ರೈಸಿಗೆ ಕೋಟ್ ಮಾಡ್ತಾ ಇದ್ದೀವಿ. 2018 ಮಾಡಲು ಟಾಟಾ ನೆಕ್ಸಾನ್ ಗಾಡಿ ಸರ್. ನಮ್ಮ ಹತ್ರ ಇನ್ನೊಂದು 2018 ಮಾಡಲು ಹ್ಯುಂಡೈ ಎಕ್ಸೆಂಟ್ ಅವೈಲೇಬಲ್ ಇದೆ ಸರ್. SX ಡೀಸೆಲ್ ಗಾಡಿ ಇದು, ಟಾಪ್ ಎಂಡು, 1.2 ಲೀಟರ್ ಇಂಜಿನ್ ಇದು. ಇದರಲ್ಲಿ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್, ABS, ಮ್ಯಾಗ್ವೀಲ್, ಮ್ಯೂಸಿಕ್ ಸಿಸ್ಟಮ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಎಲ್ಲ ಆಪ್ಷನ್ ಬರುತ್ತೆ. ಅರೌಂಡ್ 89,000 ಕಿಲೋಮೀಟರ್ಸ್ ಓಡಿದೆ. ಸೆಕೆಂಡ್ ಓನರ್ ಗಾಡಿ, 2018 ಮಾಡಲು. ಶಿಫ್ಟ್ ಡಿಸೈರ್ ಎಲ್ಲ ಹುಡುಕ್ತಾ ಇರೋರಿಗೆ ಒಳ್ಳೆ ಮಾಡೆಲ್ ಗಾಡಿ, ಒಳ್ಳೆ ಪ್ರೈಸಿಂಗಲ್ಲಿ ಸಿಗುತ್ತೆ. 2018 ಮಾಡಲು, ಸೆಕೆಂಡ್ ಓನರು, ಎಕ್ಸೆಂಟ್ ಇದು. ಈ ಗಾಡಿ ನಾವು 5,45,000 ಕೋಟ್ ಮಾಡ್ತಾ ಇದ್ದೀವಿ. 5,25,000 ಬಂದರೆ ಗಾಡಿ ಕೊಡ್ತೀವಿ. ವಿತ್ 2018 ಮಾಡಲ್ ಆಗಿರೋದ್ರಿಂದ ಆಲ್ಮೋಸ್ಟ್ ನಿಮಗೆ 90-95% ಲೋನ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀವಿ ಸರ್. ವಿತ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಈ ಗಾಡಿ ಕೂಡ ಇಂಜಿನ್ ಮತ್ತು ಗೇರ್ ಬಾಕ್ಸ್ 1 ವರ್ಷ ವ್ಯಾರಂಟಿ ಬರುತ್ತೆ ಸರ್. ನೆಕ್ಸ್ಟ್ ಸ್ಟಾಕಲ್ಲಿ ನಮ್ಮದು 2011 ಮಾಡಲು ಹ್ಯುಂಡೈ ಸ್ಯಾಂಟಾಫೆ ಅವೈಲೇಬಲ್ ಇದೆ. ಫುಲ್ ಟೈಮ್ 4 ವೀಲ್ ಡ್ರೈವ್ ಗಾಡಿ ಇದು. ಅರೌಂಡ್ 1,10,000 ಕಿಲೋಮೀಟರ್ಸ್ ಓಡಿದೆ ಸರ್. 10 ಏರ್ ಬ್ಯಾಗ್ಸ್ ಬರುತ್ತೆ. ಲೈಕ್ 4x4 ಗಾಡಿ. ನಿಮಗೆ ಮ್ಯೂಸಿಕ್ ಸಿಸ್ಟಮು, ಸೆಂಟ್ರಲ್ ಲಾಕಿಂಗು, ಪ್ರತಿಯೊಂದು ಆಪ್ಷನ್ ಬರುತ್ತೆ. ಇಲ್ಲೋಲ್ಡ್ ಅಸಿಸ್ಟು, ಕ್ರೂಸ್ ಕಂಟ್ರೋಲು, ಪ್ರತಿಯೊಂದು ಆಪ್ಷನ್ ಬರುತ್ತೆ ಸರ್. ಈ ಗಾಡಿ ಅರೌಂಡ್ 1,10,000 ಕಿಲೋಮೀಟರ್ಸ್ ಓಡಿದೆ. 4th ಓನರ್ ಆಗಿದೆ ಗಾಡಿ ಇದು. ಈ ಗಾಡಿಗೆ ನಾವು 5,75,000 ಕೋಟ್ ಮಾಡ್ತಾ ಇದ್ದೀವಿ. 5.5 lakhs ಬಂದರೆ ಗಾಡಿ ಕೊಡ್ತೀವಿ ಸರ್. 2011 ಮಾಡಲು, 4x4 ಸ್ಯಾಂಟಾಫೆ ಸರ್. ನೆಕ್ಸ್ಟ್ ಸ್ಟಾಕಲ್ಲಿ ನಮ್ಮದು 2015 ಮಾಡಲು ಫೋರ್ಡ್ ಎಕೋಸ್ಪೋರ್ಟ್ ಪೆಟ್ರೋಲ್ ವೇರಿಯಂಟ್ ಅವೈಲೇಬಲ್ ಇದೆ ಸರ್. ಇದು 1.5 ಟೈಟೇನಿಯಂ ಪೆಟ್ರೋಲ್ ಗಾಡಿ ಇದು. ಅರೌಂಡ್ 58,000 ಕಿಲೋಮೀಟರ್ಸ್ ಓಡಿದೆ. ಸೆಕೆಂಡ್ ಓನರ್ ಆಗಿದೆ ಗಾಡಿ. ಇದು ಟೈಟೇನಿಯಂ ವೇರಿಯಂಟು. ನಿಮಗೆ ಮ್ಯಾಗ್ ವೀಲ್, ಅಲಾಯ್ ವೀಲ್ಸ್ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲರು, ಡ್ಯುಯಲ್ ಏರ್ ಬ್ಯಾಗ್, ABS ಅವೈಲೇಬಲ್ ಇದೆ. ಈ ಗಾಡಿ ನಿಮಗೆ ಸಿಟಿಯಲ್ಲಿ ಅರೌಂಡ್ 15-16 ಮೈಲೇಜ್ ಬರುತ್ತೆ. ಹೈವೇಲಿ 18+ ಮೈಲೇಜ್ ಬರುತ್ತೆ ಸರ್. ಸೆಕೆಂಡ್ ಓನರು, 2015 ಮಾಡಲ್ ಗಾಡಿ. 5,65,000 ಕೋಟ್ ಮಾಡ್ತಾ ಇದ್ದೀವಿ. 5.5 ಬಂದರೆ ಗಾಡಿ ಕೊಡ್ತೀವಿ ಸರ್. 2015 ಮಾಡಲು, ಸೆಕೆಂಡ್ ಓನರು, ಫೋರ್ಡ್ ಎಕೋಸ್ಪೋರ್ಟ್ ಪೆಟ್ರೋಲ್ ಗಾಡಿ ಸರ್. ನೆಕ್ಸ್ಟ್ ಸ್ಟಾಕಲ್ಲಿ ನಮ್ಮದು 2018 ಮಾಡಲು
ಇಗ್ನಿಸ್ ಅವೈಲೇಬಲ್ ಇದೆ ಸರ್. ಇದು 2018 ಮಾಡಲು, ಸೆಕೆಂಡ್ ಓನರು, 58,000 ಕಿಲೋಮೀಟರ್ ಓಡಿದೆ. ಝೀಟಾ ವೇರಿಯಂಟು, ಪುಷ್ ಬಟನ್ ಸ್ಟಾರ್ಟ್ ಗಾಡಿ, 2 ಏರ್ ಬ್ಯಾಗ್, ABS, ಮ್ಯೂಸಿಕ್ ಸಿಸ್ಟಮು, ಸೆಂಟ್ರಲ್ ಲಾಕಿಂಗು, ರಿವರ್ಸ್ ಕ್ಯಾಮ್ರಾ ಅವೈಲೇಬಲ್ ಇರುತ್ತೆ. ಬಟನ್ ಸ್ಟಾರ್ಟ್ ಗಾಡಿ ಇದು. ಮ್ಯಾಗ್ವಿಲ್ ಕೂಡ ಅವೈಲೇಬಲ್ ಇದೆ. ಸೆಕೆಂಡ್ ಓನರು ಅರೌಂಡ್ 58,000 ಕಿಲೋಮೀಟರ್ಸ್ ಓಡಿದೆ ಸರ್. 2018 ಮಾಡಲು. ನಾವು 4,95,000 ಕೋಟ್ ಮಾಡ್ತಾಯಿದ್ದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. 2018 ಮಾಡಲು ಇಗ್ನಿಸು 1.2 ಲೀಟರ್ ಇಂಜಿನ್ ಬರುತ್ತೆ ಸರ್. ಸೇಮ್ ಮಾರುತಿ ಸುಜುಕಿ ಸ್ವಿಫ್ಟಲ್ಲಿ ಬರೋ ಇಂಜಿನ್ ಇದು, 4 ಸಿಲಿಂಡರ್ ಇಂಜಿನು. 2018 ಮಾಡಲು, ಸೆಕೆಂಡ್ ಓನರು, 4,95,000 ಪ್ರೈಸ್ ಆಗುತ್ತೆ ಸರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು 2019 ಮಾಡಲು ಫೋರ್ಡ್ ಫ್ರೀ ಸ್ಟೈಲ್ ಡೀಸೆಲ್ ಅವೈಲೇಬಲ್ ಇದೆ ಸರ್. ಇದು ಸಿಂಗಲ್ ಓನರ್ ಗಾಡಿ, ಅರೌಂಡ್ 82,000 ಕಿಲೋಮೀಟರ್ಸ್ ಓಡಿದೆ. ಟೈಟೇನಿಯಂ ಪ್ಲಸ್ ವೇರಿಯಂಟು, 6 ಏರ್ ಬ್ಯಾಗ್ಸ್ ಬರುತ್ತೆ. ABS, ಮ್ಯೂಸಿಕ್ ಸಿಸ್ಟಮು, ಸೆಂಟ್ರಲ್ ಲಾಕಿಂಗ್ ಪ್ರತಿಯೊಂದು ಆಪ್ಷನ್ ಬರುತ್ತೆ ಸರ್. ಈ ಗಾಡಿ ಅರೌಂಡ್ 82,000 ಕಿಲೋಮೀಟರ್ಸ್ ಓಡಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಈ ಗಾಡಿಗೆ ನಾವು 6.5 lakhs ಕೋಟ್ ಮಾಡ್ತಾಯಿದ್ದೀವಿ, ವಿಚ್ ಇಸ್ ಸ್ಲೈಟ್ಲಿ ನೆಗೋಷಿಯಬಲ್. 635 ಬಂದರೆ ಗಾಡಿ ಕೊಡ್ತೀವಿ ಸರ್. 2019 ಮಾಡಲು, ಡೀಸೆಲ್ ಟಾಪ್ ಎಂಡ್ ಟೈಟೇನಿಯಂ ಪ್ಲಸ್ ಗಾಡಿ ಸರ್. ನೆಕ್ಸ್ಟ್ ಸ್ಟಾಕಲ್ಲಿ ನಮ್ಮ ಹತ್ರ ಒಂದು SX4 ಅವೈಲೇಬಲ್ ಇದೆ ಸರ್. 2011 ಮಾಡಲು, ಸೆಕೆಂಡ್ ಓನರು, ZDI ಡೀಸೆಲ್ ಟಾಪ್ ಎಂಡ್ ಗಾಡಿ ಇದು. ಇದರಲ್ಲಿ 5 ಮ್ಯಾಗ್ವಿಲ್ ಬರುತ್ತೆ, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ ಸರ್. ಟಾಪ್ ಎಂಡ್ ಗಾಡಿ ಇದು. 2011 ಮಾಡಲು, ZDI 1.3 DDI-SM ಶಿಫ್ಟಲ್ಲಿ ಬರೋ ಇಂಜಿನ್ ಬರುತ್ತೆ ಈ ಗಾಡಿಯಲ್ಲಿ. ಇದು ಸೆಕೆಂಡ್ ಓನರು, 2011 ಮಾಡಲ್, ಅರೌಂಡ್ 70,000 ಕಿಲೋಮೀಟರ್ಸ್ ಓಡಿದೆ. ಈ ಗಾಡಿಗೆ ನಾವು ಕೋಟ್ ಮಾಡ್ತಾರೋ ಪ್ರೈಸ್ ಬಂದುಬಿಟ್ಟು 3.5 lakhs ಕೋಟ್ ಮಾಡ್ತಾ ಇದ್ದೀವಿ. 3,45,000 ಬಂದರೆ ಗಾಡಿ ಕೊಡ್ತೀವಿ ಸರ್. ಈ ಗಾಡಿ ಕೂಡ ಲೋನ್ ಆಗುತ್ತೆ, ಮತ್ತು ಇಂಜಿನ್ ಮತ್ತು ಗೇರ್ ಬಾಕ್ಸ್ 1 ವರ್ಷ ವ್ಯಾರಂಟಿ ಬರುತ್ತೆ. ನೆಕ್ಸ್ಟ್ ಸ್ಟಾಕಲ್ಲಿ ನಮ್ಮ ಹತ್ರ ಒಂದು ಡಿಸೈರ್ ಇದೆ ಸರ್. ಇದು ಡಿಸೈರ್ ಟೂರು, 2012 ಮಾಡಲು, ಸೆಕೆಂಡ್ ಓನರು, 1,10,000 ಕಿಲೋಮೀಟರ್ಸ್ ಓಡಿದೆ. ಪೆಟ್ರೋಲ್ ವೇರಿಯಂಟ್ ಗಾಡಿ ಸರ್, K ಸೀರೀಸ್ ಗಾಡಿ ಇದು. ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗು, AC, ಸೆಂಟ್ರಲ್ ಲಾಕಿಂಗ್, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಈ ಗಾಡಿಗೆ ನಾವು 3,45,000 ಕೋಟ್ ಮಾಡ್ತಾಯಿದ್ದೀವಿ. ವಿತ್ ಪ್ರೊಫೈಲ್, ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ದರೆ ಆಲ್ಮೋಸ್ಟ್ 90-95% ಲೋನ್ ಆಗುತ್ತೆ ಸರ್. 2012 ಮಾಡಲು, ಸೆಕೆಂಡ್ ಓನರು, K ಸೀರೀಸ್ ಪೆಟ್ರೋಲ್ ಇಂಜಿನ್ ಗಾಡಿ, ಸ್ವಿಫ್ಟ್ ಡಿಸೈರು, 3,45,000 ಆಗುತ್ತೆ. ಸ್ಟಾಕಲ್ಲಿ ನಮ್ಮ ಹತ್ರ ಒಂದು ಸ್ವಿಫ್ಟ್ ಇದೆ ಸರ್. ZDI ವೇರಿಯಂಟು, ಸೆಕೆಂಡ್ ಓನರು, 2012 ಮಾಡಲು, ಅರೌಂಡ್ 1,10,000 ಕಿಲೋಮೀಟರ್ಸ್ ಓಡಿದೆ. ZDI ವೇರಿಯಂಟು, ಟಾಪ್ ಎಂಡ್ ವೇರಿಯಂಟ್ ಗಾಡಿ ಇದು. ಡ್ಯುವೆಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲರ್ ಬರುತ್ತೆ ಈ ಗಾಡಿಯಲ್ಲಿ. ವಿತ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. 1,10,000 ಕಿಲೋಮೀಟರ್ಸ್ ಓಡಿದೆ. ಈ ಗಾಡಿಗೆ ನಾವು 4,35,000 ಕೋಟ್ ಮಾಡ್ತಾಯಿದ್ದೀವಿ. ಕಸ್ಟಮರ್ ಫೈನಲ್ ಪ್ರೈಸ್ 4,25,000 ಫೈನಲ್ ಪ್ರೈಸ್ ಆಗುತ್ತೆ. 2012 ಮಾಡಲು, ZDI ಟಾಪ್ ಎಂಡ್ ಗಾಡಿ ಸರ್. ನೆಕ್ಸ್ಟ್ ಸ್ಟಾಕಲ್ಲಿ ನಮ್ಮ ಹತ್ರ ಒಂದು ಟಾಟಾ ಮಾನ್ಸಾ ಅವೈಲೇಬಲ್ ಇದೆ. 2010 ಮಾಡಲು, ಸಿಂಗಲ್ ಓನರು, ಫುಲ್ ಟಾಪ್ ಎಂಡ್ ಗಾಡಿ ಇದು. ಈ ಗಾಡಿಯಲ್ಲಿ ಕೂಡ ನಿಮಗೆ ಏರ್ ಬ್ಯಾಗ್, ABS ಆಪ್ಷನ್ ಬರುತ್ತೆ. ಸಿಂಗಲ್ ಓನರು, ಅರೌಂಡ್ 90,000 ಕಿಲೋಮೀಟರ್ಸ್ ಓಡಿದೆ. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC, ಸೆಂಟ್ರಲ್ ಲಾಕಿಂಗ್, ಮ್ಯೂಸಿಕ್ ಸಿಸ್ಟಮ್ ಅವೈಲೇಬಲ್ ಇದೆ ಸರ್. ಕ್ವಾರ್ಟರ್ ಜೆಟ್ ಇಂಜಿನ್ ಗಾಡಿ ಇದು. ಈ ಗಾಡಿ ಅರೌಂಡ್ ನಿಮಗೆ ಸಿಟಿಯಲ್ಲಿ 18 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ. ಹೈವೇಲಿ 22-23 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ. ವಿತ್ ಎಲ್ಲ ಸೇಫ್ಟಿ ಫೀಚರ್ಸ್ ಅವೈಲೇಬಲ್ ಇದೆ. ಟಾಪ್ ಎಂಡ್ ಗಾಡಿ ಇದು. ಏರ್ ಬ್ಯಾಗ್, ABS ಪ್ರತಿಯೊಂದು ಬರುತ್ತೆ. ಈ ಗಾಡಿಗೆ ನಾವು 2,45,000 ಕೋಟ್ ಮಾಡ್ತಾ ಇದ್ವಿ. 225 ಬಂದರೆ ಗಾಡಿ ಕೊಡ್ತೀವಿ ಸರ್. ಹತ್ರ ಒಂದು ಲೋ ಡ್ರಿವನ್ ಆಗಿರೋ ರೆನೋ ಕ್ವಿಡ್ ಅವೈಲೇಬಲ್ ಇದೆ. ಆಟೋಮೆಟಿಕ್ ಗಾಡಿ ಇದು. 2021 ಮಾಡಲು, ಸಿಂಗಲ್ ಓನರು, ಜಸ್ಟ್ 9,000 ಕಿಲೋಮೀಟರ್ಸ್ ಓಡಿದೆ ಸರ್. RXT ಆಪ್ಷನಲ್ ವಿತ್ AMT ಗೇರ್ ಬಾಕ್ಸ್ ಗಾಡಿ ಇದು. ಈ ಗಾಡಿಯಲ್ಲಿ ನಿಮಗೆ ಡ್ಯುವೆಲ್ ಏರ್ ಬ್ಯಾಗ್, ABS, ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನು, ರಿವರ್ಸ್ ಕ್ಯಾಮ್ರಾ ಪ್ರತಿಯೊಂದು ಆಪ್ಷನ್ ಬರುತ್ತೆ. ಈ ಗಾಡಿಗೆ ನಾವು 4,85,000 ಕೋಟ್ ಮಾಡ್ತಾಯಿದ್ದೀವಿ. 475 ಬಂದರೆ ಗಾಡಿ ಕೊಡ್ತೀವಿ ಸರ್. ಹೊಸ ಗಾಡಿ ಅರೌಂಡ್ 7.5 lakhs ಅವೈಲೇಬಲ್ ಆಗುತ್ತೆ. 2021 ಮಾಡಲು, ಸಿಂಗಲ್ ಓನರು, ಜಸ್ಟ್ 8,000 ಕಿಲೋಮೀಟರ್ ಓಡಿದೆ ಸರ್. 2021 ಮಾಡಲು, ಟಾಪ್ ಎಂಡ್ ಆಟೋಮೆಟಿಕ್ ಗಾಡಿ ಸರ್. ಒಂದು ಟಾಪ್ ಎಂಡ್ ವ್ಯಾಗನಾರ್ ಅವೈಲೇಬಲ್ ಇದೆ ಸರ್. 2014 ಮಾಡಲ್ ಗಾಡಿ, VXI ಆಪ್ಷನಲ್ ಅಂದ್ಬಿಟ್ಟು. ಈ ಗಾಡಿಯಲ್ಲಿ ನಿಮಗೆ ಏರ್ ಬ್ಯಾಗ್, ABS ಆಪ್ಷನ್ ಬರುತ್ತೆ. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಈ ಮ್ಯೂಸಿಕ್ ಸಿಸ್ಟಮು ಪ್ರತಿಯೊಂದು ಆಪ್ಷನ್ ಅವೈಲೇಬಲ್ ಇದೆ. ಅರೌಂಡ್ 45,000 ಕಿಲೋಮೀಟರ್ಸ್ ಓಡಿದೆ. ಸೆಕೆಂಡ್ ಓನರು, 2014 ಮಾಡಲು, ಸೆಕೆಂಡ್ ಓನರು, ವಿತ್ ಏರ್ ಬ್ಯಾಗ್, ABS ಇರೋ ಗಾಡಿ. 2014 ಟಾಪ್ ಎಂಡ್ ಗಾಡಿ ಇದು. ಬರೀ 48,000 ಕಿಲೋಮೀಟರ್ಸ್ ಓಡಿದೆ ಸರ್. ಈ ಗಾಡಿ ಬಂದ್ಬಿಟ್ಟು ನಾವು 3,95,000 ಕೋಟ್ ಮಾಡ್ತಾಯಿದ್ದೀವಿ. 3,85,000 ಬಂದರೆ ಗಾಡಿ ಕೊಡ್ತೀವಿ. 2014 ಮಾಡಲ್, ಸೆಕೆಂಡ್ ಓನರು, ವ್ಯಾಗನರ್, VXI ಪ್ಲಸ್ ಸರ್. ನೆಕ್ಸ್ಟ್ ಸ್ಟಾಕಲ್ಲಿ ನಮ್ಮ ಹತ್ರ ಒಂದು 2021 ಮಾಡಲ್ ಲೇಟೆಸ್ಟ್ ಆಲ್ಟೋ VXI ಟಾಪ್ ಎಂಡ್ ಗಾಡಿ ಅವೈಲೇಬಲ್ ಇದೆ. ಅರೌಂಡ್ 28,000 ಕಿಲೋಮೀಟರ್ಸ್ ಓಡಿದೆ ಸರ್. ಈ ಗಾಡಿಯಲ್ಲಿ ನಿಮಗೆ ಡ್ಯುವೆಲ್ ಏರ್ ಬ್ಯಾಗ್, ABS, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಆಪ್ಷನ್ಸ್ ಬರುತ್ತೆ. ಈ ಗಾಡಿ ನಿಮ್ಗೆ ಪ್ರೆಸೆಂಟ್ ಆನ್ ರೋಡ್ ಪ್ರೈಸ್ ಚೆಕ್ ಮಾಡಿದ್ರೆ ಅರೌಂಡ್ 5.5 lakhs ಅವೈಲೇಬಲ್ ಇದೆ. ನಾವು 3,75,000 ಕೋಟ್ ಮಾಡ್ತಾಯಿದ್ವಿ, ವಿಚ್ ಇಸ್ ವೆರಿ ಸ್ಲೈಟ್ಲಿ ನೆಗೋಷಿಯಬಲ್. 2021 ಮಾಡಲು, ಜಸ್ಟ್ 28,000 ಕಿಲೋಮೀಟರ್ಸ್ ಓಡಿರೋದು. VXI ಟಾಪ್ ಎಂಡ್ ಆಲ್ಟೋ K10 ಅವೈಲೇಬಲ್ ಇದೆ. ಈ ಗಾಡಿ ನಿಮಗೆ 3,75,000 ಫೈನಲ್ ಪ್ರೈಸ್ ಆಗುತ್ತೆ ಸರ್. ಬಂದು ಒಂದ್ಸಲಿ ಗಾಡಿ ಟೆಸ್ಟ್ ಡ್ರೈವ್ ಮಾಡ್ಬೋದು ಸರ್. ನೆಕ್ಸ್ಟ್ ಸ್ಟಾಕಲ್ಲಿ ನಮ್ಮ ಹತ್ರ ಒಂದು 2013 ಮಾಡಲು, ಸಿಂಗಲ್ ಓನರು, ವರ್ನಾ ಇದೆ. EX ವೇರಿಯಂಟ್ ಇದು. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ABS, ಮ್ಯೂಸಿಕ್ ಸಿಸ್ಟಮು, ಸೆಂಟ್ರಲ್ ಲಾಕಿಂಗು,
ಅರೌಂಡ್ 1,10,000 ಕಿಲೋಮೀಟರ್ಸ್ ಓಡಿದೆ. 2013 ಮಾಡಲು ಸಿಂಗಲ್ ಓನರ್ Hyundai Verna ಸರ್. ಇದು 1.6 ಗಾಡಿ, 2013 ಮಾಡಲು ಸಿಂಗಲ್ ಓನರು. ಈ ಗಾಡಿಗೆ ನಾವು 3,95,000 ಕೋಟ್ ಮಾಡ್ತಾಯಿದ್ದೀವಿ. 3,85,000 ಬಂದರೆ ಗಾಡಿ ಕೊಡ್ತೀವಿ ಸರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು 2016 ಮಾಡಲು ಫಿಯಟ್ ಟಿ-ಜೆಟ್ ಅವೈಲಬಲ್ ಇದೆ ಸರ್. ಫಿಯಟ್ ಲೀನಿಯಾ ಟಿ-ಜೆಟ್ ಇದು ಟರ್ಬೋಚಾರ್ಜ್ಡ್ ಇಂಜಿನು, ಸಿಂಗಲ್ ಓನರ್ ಗಾಡಿ, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲರ್ ಅವೈಲಬಲ್ ಇದೆ ಸರ್. ಈ ಗಾಡಿ ಬಂದ್ಬಿಟ್ಟು ಅರೌಂಡ್ 82,000 ಕಿಲೋಮೀಟರ್ಸ್ ಓಡಿದೆ. ಸಿಂಗಲ್ ಓನರು, 2016 ಮಾಡಲ್ ಗಾಡಿ ಸರ್. ಈ ಗಾಡಿಗೆ ವಿತ್ ಟರ್ಬೋ ಚಾರ್ಜರ್ ಬರುತ್ತೆ. ಪರ್ಫಾರ್ಮೆನ್ಸ್ ಗಾಡಿ ಇದು. ಬಿಲ್ಡ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. 2016 ಮಾಡಲ್ ಗಾಡಿ, ಸಿಂಗಲ್ ಓನರು. 3,95,000 ಕೊಟ್ಟು ಮಾಡ್ತಾಯಿದ್ದೀವಿ. 3,85,000 ಬಂದರೆ ಗಾಡಿ ಕೊಡ್ತೀವಿ ಸರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ನಿಸಾನ್ ಸನ್ನಿ ಅವೈಲಬಲ್ ಇದೆ ಸರ್. 13 ಮಾಡಲು ಡೀಸೆಲ್ ಗಾಡಿ, ಎಕ್ಸೆಲ್ ವೇರಿಯಂಟ್ ಇದು. ಸಿಂಗಲ್ ಓನರು, ಅರೌಂಡ್ 78,000 ಕಿಲೋಮೀಟರ್ಸ್ ಓಡಿದೆ. 78,000 ಕಿಲೋಮೀಟರ್ಸು ವಿತ್ ಡ್ಯುವೆಲ್ ಏರ್ ಬ್ಯಾಗ್, ABS, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಇದು ನಿಮಗೆ ಒಳ್ಳೆ ಮೈಲೇಜ್ ಬರುತ್ತೆ ಸರ್. ನಿಮಗೆ 18 to 22 ಮೈಲೇಜ್ ಬರುತ್ತೆ. ಸಿಂಗಲ್ ಓನರ್ ಗಾಡಿ, 2013 ಮಾಡಲು ನಿಸಾನ್ ಸನ್ನಿ. ಈ ಗಾಡಿಗೆ ಬಂದ್ಬಿಟ್ಟು ನಾವು 3,85,000 ಕೊಟ್ಟು ಮಾಡ್ತಾಯಿದ್ದೀವಿ. 3,75,000 ಬಂದರೆ ಗಾಡಿ ಕೊಡ್ತೀವಿ ಸರ್. ಈ ಗಾಡಿ ಕೂಡ 1 ವರ್ಷ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಬರುತ್ತೆ. ವಿತ್ ಲೋನ್ ಆಪ್ಷನ್ ಕೂಡ ಅವೈಲಬಲ್ ಇದೆ ಸರ್. ಹಾಯ್, ಎಲ್ಲೋ ಎಲ್ಲರಿಗೂ ನಮಸ್ತೆ. ಇವತ್ತು ನಮ್ಮ ಹತ್ರ ಒಂದು ಶವರ್ಲೆ ಕ್ರೂಸ್ ಅವೈಲಬಲ್ ಇದೆ. ಇದು LTZ ವೇರಿಯಂಟು, ಫುಲ್ ಟಾಪ್ ಎಂಡ್ ಗಾಡಿ, ಪರ್ಫಾರ್ಮೆನ್ಸ್, ಡೀಸೆಲ್ ಪರ್ಫಾರ್ಮೆನ್ಸ್ ಗಾಡಿ, ನಂಬರ್ 1 ಗಾಡಿ ಇದು. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿದೆ. ವಿತ್ ಸನ್ರೂಫ್ ಅವೈಲಬಲ್ ಬರುತ್ತೆ ಸರ್ ಗಾಡಿಯಲ್ಲಿ. ಈ ಗಾಡಿ ನಿಮಗೆ 4 ಡಿಸ್ಕ್ ಬ್ರೇಕ್ ಬರುತ್ತೆ. 145 bhp ಆಫ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಡೀಸೆಲ್ ಪರ್ಫಾರ್ಮೆನ್ಸ್, ಒಳ್ಳೆ ಪರ್ಫಾರ್ಮೆನ್ಸ್ ಗಾಡಿ. ನಿಮ್ಗೆ ಅರೌಂಡ್ ಸಿಟಿಯಲ್ಲಿ 12 to 15 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ. ಹೈವೇಲಿ 18+ ಮೈಲೇಜ್ ಬರುತ್ತೆ. ನಿಮಗೆ ವಿತ್ ಕ್ರೂಸ್ ಕಂಟ್ರೋಲು, ಪುಷ್ ಬಟನ್ ಸ್ಟಾರ್ಟು, ಡ್ಯುಯಲ್ ಏರ್ ಬ್ಯಾಗ್, ABS, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲರು, ಮತ್ತು ಆಟೋಮೆಟಿಕ್ OREMಸು, ಪ್ರತಿಯೊಂದು ಆಪ್ಷನ್ ಬರುತ್ತೆ. ಈ ಗಾಡಿ ನಿಮ್ಗೆ ಅರೌಂಡ್ 145 bhp ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಸರ್. ಮತ್ತು ಅರೌಂಡ್ 1,10,000 ಕಿಲೋಮೀಟರ್ಸ್ ಓಡಿದೆ. ಈ ಗಾಡಿ ನಿಮಗೆ ಸನ್ರೂಫ್ ಎಲ್ಲ ವರ್ಕಿಂಗ್ ಕಂಡೀಷನಲ್ಲಿದೆ. 2010 ಮಾಡಲ್ ಗಾಡಿ, 4th ಓನರ್ ಆಗಿದೆ. ವಿತಿನ್ ಫ್ಯಾಮಿಲಿ ಟ್ರಾನ್ಸ್ಫರ್ ಆಗಿದೆ ಸರ್ ಗಾಡಿ. ಈ ಗಾಡಿ ನಿಮಗೆ ಪರ್ಫಾರ್ಮೆನ್ಸ್ ವೈಸು ತುಂಬ ಚೆನ್ನಾಗಿದೆ. ಅರೌಂಡ್ 1,10,000 ಕಿಲೋಮೀಟರ್ಸ್ ಓಡಿದೆ. 4th ಓನರ್ ಗಾಡಿ ವಿತ್ ಕ್ರೂಸ್ ಕಂಟ್ರೋಲು, ಪ್ರತಿಯೊಂದು ಆಪ್ಷನ್ ಬರುತ್ತೆ. ಡೀಸೆಲಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಗಾಡಿ. ತುಂಬ ನಿಮಗೆ ರೀಸನಬಲ್ ಪ್ರೈಸಲ್ಲಿ ಸಿಗ್ತಿದೆ ಗಾಡಿ. ನಾವು 2,99,000 ಕೋಟ್ ಮಾಡ್ತಾಯಿದ್ದೀವಿ. 2,95,000 ಬಂದರೆ ಗಾಡಿ ಕೊಡ್ತೀವಿ ಸರ್. ಟಾಪ್ ಎಂಡ್ ಗಾಡಿ, LTZ 2010 ಮಾಡಲು ಡೀಸೆಲ್ ಪರ್ಫಾರ್ಮೆನ್ಸ್ ಗಾಡಿ. 2,95,000ಗೆಲ್ಲ ಗಾಡಿ ಸಿಗುತ್ತೆ ಸರ್. ಸರ್ ನಮ್ಮ ಹತ್ರ ನೆಕ್ಸ್ಟ್ ಒಂದು SUV ಅವೈಲಬಲ್ ಇದೆ. 2010 ಮಾಡಲು ಸಿಂಗಲ್ ಓನರು, ಟಾಟಾ ಸಫಾರಿ ಡೈಕಾರ್ 2.2 EX ಗಾಡಿ ಇದು. ಈ ಗಾಡಿಯಲ್ಲಿ ನಿಮಗೆ ಸಿಂಗಲ್ ಓನರ್ ಗಾಡಿ, ಅರೌಂಡ್ 1,25,000 ಕಿಲೋಮೀಟರ್ಸ್ ಓಡಿದೆ. ವಿತ್ ಸರ್ವಿಸ್ ಹಿಸ್ಟ್ರಿ ಅವೈಲಬಲ್ ಇದೆ ಸರ್. ಈ ಗಾಡಿಗೆ ನಿಮ್ಗೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಆಫ್ಟರ್ ಮಾರ್ಕೆಟ್ ಡೈಮಂಡ್ ಕಟ್ ಮ್ಯಾಗ್ ವೀಲ್ಸ್ ಇದೆ, ವಿಚ್ ಇಸ್ ವರ್ತ್ ಮೋರ್ ದೆನ್ 75 to 80,000 ರುಪೀಸ್ ಅಲಾಯ್ ವೀಲ್ಸ್ ಇದೆ. ಆಲ್ ಟೆರೇನ್ ಟೈರ್ಸ್ ಇದೆ. ನಮಗೆ 2 ಆ್ಯಂಪ್ಸ್ ಇದೆ.
ಪ್ಲಸ್ ಊಫರ್ಸ್ ಎಲ್ಲ ಅವೈಲಬಲ್ ಇದೆ, ಒಳ್ಳೆ ಕಂಡೀಷನ್ಲಿದೆ ಗಾಡಿ, ಸಿಂಗಲ್ ಓನರ್ ಗಾಡಿ, EX ವೇರಿಯಂಟು, ಅರೌಂಡ್ 1,25,000 ಕಿಲೋಮೀಟರ್ಸ್ ಓಡಿದೆ. 2.2 ಡೈಕೋರ್ BS4 ಇಂಜಿನ್ ಗಾಡಿ ಇದು. ಈ ಗಾಡಿಗೆ ನಾವು 3,55,000 ಕೋಟ್ ಮಾಡ್ತಾ ಇದ್ದೀವಿ ಸರ್. 3,45,000 ಆದರೆ ಫೈನಲ್ ಪ್ರೈಸ್ ಕೊಡ್ತೀವಿ. 2010 ಮಾಡಲ್ ಸಿಂಗಲ್ ಓನರ್ ಸಫಾರಿ 2.2 ಡೈಕೋರ್ ಇಂಜಿನ್ ಸರ್.